ಎನ್ಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ ರವರು ಮತ್ತು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ವಿಶೇಷ ಆಹ್ವಾನಿತರು. ಸಮಾಜದಲ್ಲಿ ಗೌರವಾನ್ವಿತ ಹೆಸರು ಪಡೆದ ಸವಿತಾ ಸಮಾಜ ಮತ್ತು ಸವಿತಾ ಕಲಾವಿದರ ಸಂಘ, ವಲ್ಲಭಾಯ್ ರಸ್ತೆ, ಶಂಕರಮಠ, ಶ್ರೀನಿವಾಸಪುರ ಟೌನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಕಾರ್ಯಕ್ರಮ. ಗೌರವಾನ್ವಿತರು ಶ್ರೀ ಶ್ರೀ ಸದ್ಗುರು ತ್ಯಾಗರಾಜರ 6ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಎಂದು ನೋಡಿದ ಈ ದಿನ ಜನಸಾಮಾನ್ಯರ ಸಮುದಾಯದ ಜನರ ಮೆಚ್ಚುಗೆಯ ದೃಶ್ಯಾವಳಿಗಳು. ಗಣ್ಯರು ಗೌರವಾನ್ವಿತ ಎನ್ಸಿ ಮುತ್ತುರಾಜ್ ಅಧ್ಯಕ್ಷರು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಬೆಂಗಳೂರು, ಮುಳಬಾಗಿಲು, ಜಿವಿ ರಾಮಚಂದ್ರ. ವಿಶೇಷ ಪೂಜಾ ಅಲಂಕಾರ, ಕೆಕೆ ಪಾಳ್ಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅಭಿಷೇಕ ಮತ್ತು ಆವರಣದಲ್ಲಿ ಕಲಾವಿದರ ಸಮುದಾಯದ ನಾದಸ್ವರ ಸಂಗೀತ ಮಹೋತ್ಸವ ಹಾಗೂ ಶ್ರೀ ತ್ಯಾಗರಾಜ ಸ್ವಾಮಿ ಮತ್ತು ಸವಿತಾ ಮಹರ್ಷಿಗಳು ಬೆಳ್ಳಿರಥದಲ್ಲಿ ಪಟ್ಟಣದ ಪ್ರಮುಖ ರಥಬೀದಿಗಳಲ್ಲಿ ಅದ್ದೂರಿ ಸಂಭ್ರಮ ಮೆರವಣಿಗೆ ಹಾಗೂ ಸ್ಥಳೀಯ ವಿದ್ವಾಂಸರಿಂದ ನಾದಸ್ವರ ಮತ್ತು ಡೋಲು ಕಾರ್ಯಕ್ರಮ. ಎಲ್ಲಾ ಗಣ್ಯರಿಗೂ ಮತ್ತು ಸವಿತಾ ಸಮಾಜದ ಕಲಾವಿದರಿಗೂ ಸನ್ಮಾನ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಗೌರವಾಂತ ಗಣ್ಯರು ರಾಘು ರೆಡ್ಡಿ, ಬಿಎಲ್ ಪ್ರಕಾಶ್, ಪೂಲು ಶಿವರೆಡ್ಡಿ, ಸೀನಮಾಮ, ಎಸ್ಎಲ್ಎನ್ ಮಂಜು, ಜೆಸಿಬಿ ಲಕ್ಷ್ಮೀ ನಾರಾಯಣ ರೆಡ್ಡಿ, ಜೆಸಿಬಿ ಮುಳಬಾಗಿಲು ರಾಮಚಂದ್ರಪ್ಪ, ನಿಗಮ ಮಂಡಳಿ ಅಧ್ಯಕ್ಷರು ಕೋಲಾರ್ ಮಂಜುನಾಥ್ ಹಾಗೂ ಪ್ರಧಾನ ಅರ್ಚಕರು ದ್ವಾರಸಂದ್ರ ಡಿಎಸ್ ರಾಮಸ್ವಾಮಿ ಚಾರ್ ಮತ್ತು ಲಕ್ಷ್ಮಣ ಚಾರ್ ಹಾಗೂ ಸವಿತಾ ಕಲಾವಿದರ ಸಂಘ ಶ್ರೀನಿವಾಸಪುರ. ಗೌರವ ಅಧ್ಯಕ್ಷರು ಡೋಲು ರಾಮಪ್ಪ, ಮಾಜಿ ಅಧ್ಯಕ್ಷರು ಕೆಎಂ ಶ್ರೀರಾಮಪ್ಪ, ಅಧ್ಯಕ್ಷರು ನೆಲವಂಕಿ ರಾಮಚಂದ್ರಪ್ಪ, ಉಪಾಧ್ಯಕ್ಷರು ಅರಿಕೇರಿ ಎಂ ಜಗನ್ನಾಥ್, ಕಾರ್ಯದರ್ಶಿ ಶ್ರೀನಿವಾಸಪುರ ದಿನೇಶ್, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಎಸ್, ಸಹ ಕಾರ್ಯದರ್ಶಿ ನರಸಿಂಹ ಎಂ, ಖಜನ್ಸಿ ರಾಮಕೃಷ್ಣ ಹಾಗೂ ಸವಿತಾ ಕಲಾವಿದರ ಸಂಘದ ಸದಸ್ಯರುಗಳು ಹೋಳೂರು ನಾರಾಯಣಸ್ವಾಮಿ, ಎಲ್ದೂರು ಚಲಪತಿ, ಎದುರೂರು ಶ್ರೀರಾಮಪ್ಪ, ಮುದಿ ಮಡುಗು ಲಕ್ಷ್ಮೀಪತಿ, ಮರಿ ಮಾಕನಹಳ್ಳಿ ಶ್ರೀರಾಮಯ್ಯ, ಬೈರಪಲ್ಲಿ ಶಿವಕುಮಾರ್, ದಾದಿರೆಡ್ಡಿ, ಹಳ್ಳಿ ಗೋಪಾಲಕೃಷ್ಣ, ಅರಿಕೆರೆ ಶಿವರಾಜ್, ಶ್ರೀನಿವಾಸ್ ಕೆಎಂ, ಶ್ರೀನಿವಾಸಪುರ ಹಾಗೂ ಗೌರವಾನ್ವಿತ ಸಮುದಾಯದ ಹೋಳೂರು, ಗೌನಿಪಲ್ಲಿ, ನೆಲವಂಕಿ, ರಾಯಲ್ಪಾಡ, ರೋಣೂರು, ಎಲ್ದೂರು, ವೈ ಹೊಸಕೋಟೆ ಹೋಬಳಿಯ ಎಲ್ಲಾ ಸವಿತಾ ಸಮಾಜದ ಬಂಧುಗಳು ಮತ್ತು ಕಲಾವಿದರು ಉಪಸ್ಥಿತರಿದ್ದು, ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಗೌರವಾನ್ವಿತರಿಗೂ ಸಮಾಜ ಸೇವಕರು, ಸಮುದಾಯದ ಮುಖಂಡ, ಜನರ ಪರ ಅಭಿವೃದ್ಧಿ ವೆಲ್ಡಿಂಗ್ ಶ್ರೀನಿವಾಸ್ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನು ಎಂಎಸ್ ಮುತ್ತುರಾಜು. ಏನು ಶ್ರೀನಿವಾಸಪುರ ತಾಲೂಕಿನ ಮಂಗಳವಾದ್ಯಗಾರರ ಸಂಘ ಮತ್ತೆ ಸವಿತಾ ಸಮಾಜ ಸಂಘ, ಮುಖ್ಯವಾಗಿ ನಮ್ಮ ಶ್ರೀನಿವಾಸ್ ಅವರು, ಈ ಶ್ರೀನಿವಾಸ ವೆಲ್ಡಿಂಗ್ ಶ್ರೀನಿವಾಸ್ ಅಂತ ಪ್ರಖ್ಯಾತ. ಅವ್ರ ಹೆಸರು ಶ್ರೀನಿವಾಸ್, ಅವ್ರ ತಂದೆ ಇಟ್ಟಿದ್ದು. ಈ ವೆಲ್ಡಿಂಗ್ ಶಾಪ್ ಇಟ್ಟಿರೋದ್ರಿಂದ ವೆಲ್ಡಿಂಗ್ ಶ್ರೀನಿವಾಸ ಅಧ್ಯಕ್ಷರಾಗಿ ಮತ್ತೆ ಇನ್ನಿತರ ಅನೇಕ ಮುಖಂಡರು ಮತ್ತೆ ವಾದ್ಯಗಾರರು ನಮ್ಮ ಮುಳುಬಾಗಿಲಿಂದ ರಾಮಚಂದ್ರಪ್ಪ ಅವರು ಬಂದಿದ್ದಾರೆ. ಅವರು ನಮ್ಮ ಹಿರಿಯ ನಾಯಕರು. ಮತ್ತೆ ಏನು ಶ್ರೀರಾಮುಲು ಈ ಜಗತ್ತು ಪ್ರಖ್ಯಾತ ಅಂತ ಏನು ಬಹಳಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಈ ಒಂದು ಭಾಗಕ್ಕೆ, ಕೋಲಾರ ಜಿಲ್ಲೆಗೆ ಬಹಳ ದೊಡ್ಡ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ತಂದುಕೊಟ್ಟಂತ ಡಾಕ್ಟರ್ ಶ್ರೀರಾಮುಲು ಅವರು ನಿಜವಾಗಲೂ ಬಹಳಷ್ಟು ಇದು ಪಡ್ಕೊಂಡ ಹೆಸರುವಾಸಿ ಆದಂತವರು. ಈ ಒಂದು ಜಿಲ್ಲೆಗೆ ಬಹಳಷ್ಟು ಹೆಸರು ತಂದುಕೊಟ್ಟಂತ ಅವ್ರ ಮಕ್ಕಳು ಆದಂತ ಎಸ್ ಮಂಜುನಾಥ್ ಅವರು ಬಂದಿದ್ದಾರೆ. ಚೌರ ವೃತ್ತಿ ಬಹಳ ದೇವತೆಗಳೇ ಖುಷಿ ಪಡುವಂಥದ್ದು. ಮತ್ತೆ ಪ್ರಕೃತಿಯಲ್ಲಿ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲವರು ತಲೆದೂಗಿಸೋದು ಯಾರಿಗೆ ಅಂದ್ರೆ ಅದು ಸಂಗೀತಕ್ಕೆ ಮಾತ್ರ. ಹಾಗಾಗಿ ಅಂತ ಸಂಗೀತಗಾರರು ನಾವು, ಜೊತೆಗೆ ಕ್ಷೌರಿಕರು. ಹಾಗಾಗಿ ನಾವು ಹೆಮ್ಮೆಯಿಂದ, ಪ್ರೀತಿಯಿಂದ, ಅಭಿಮಾನ, ಗೌರವದಿಂದ ನಾವಿಂಥವ್ರು ಅಂತ ಹೇಳ್ಕೊಳ್ತಕ್ಕಂಥ ಮುಂದೆ ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಲ್ಲ ಕಲಾವಿದರು, ಕ್ಷೌರಿಕರು ಎಲ್ಲರೂ ಬಹಳ ಸಂತೋಷ ವಿಚಾರ. ಯಾಕೆಂದ್ರೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳಿರ್ಬೋದು, ಸಂವಿಧಾನದಲ್ಲಿ ಸಿಗ್ತಕ್ಕಂಥ ನಾವು ಹಕ್ಕುಗಳನ್ನ ಪಡ್ಕೊಬೇಕಾದ್ರೆ ನಾವು ಒಗ್ಗಟ್ಟನ್ನ ತೋರಿಸ್ಬೇಕು, ಒಟ್ಟಿಗೆ ಬರಬೇಕು. ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದೀವಿ, ಬೇರೆ ಬೇರೆ ಸಮುದಾಯದಲ್ಲ ಬಹಳಷ್ಟು ಒಗ್ಗಟ್ಟಿಂದ ಈ ಒಂದು ಸಂವಿಧಾನದಲ್ಲಿ, ಸರ್ಕಾರದಲ್ಲಿ ಬೇಕಾದಷ್ಟು ಸವಲತ್ತುಗಳನ್ನ, ಅಧಿಕಾರಗಳನ್ನ ಪಡ್ಕೊತಾ ಇದ್ದಾರೆ. ಆದ್ರೆ ಏನು ಒಂದು ಇದು ಅಂದ್ರೆ ನಮ್ಮಲ್ಲಿ ಪಾಪ ಧೈರ್ಯವಾಗಿ ಮುನ್ನುಗ್ಗಿ ಬರಬೇಕು. ಯಾಕೆಂದ್ರೆ ನಮ್ಮ ಹಕ್ಕು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ನಾವು ಹೋರಾಟ ಮಾಡಿ ಪಡ್ಕೊಬೇಕಾಗ್ತದೆ, ಮತ್ತೆ ಸಂಘಟನೆ ಮಾಡ್ಕೊಂಡು ಪಡ್ಕೊಬೇಕಾಗತ್ತೆ, ಮತ್ತೆ ಶಿಕ್ಷಣವನ್ನು ಪಡ್ಕೊಬೇಕಾಗ್ತದೆ. ಹಾಗಾಗಿ ಮೂರು ಮುಖ್ಯವಾದಂತ ಒಂದು ಈ ಸ್ಲೋಗನ್ ಅನ್ನ ನಮಗೆ ಕೊಟ್ಟಂತವ್ರು ಅಂತಕ್ಕಂಥದ್ದೇ ನನ್ನ ಆಸೆ. ಈ ಶ್ರೀನಿವಾಸಪುರ ತಾಲೂಕಲ್ಲಿ ಈ ಒಂದು ಸವಿತಾ ಸಮಾಜದ ಈ ದಿನ ಒಂದು ಕಾರ್ಯಕ್ರಮದ ಪ್ರಯುಕ್ತ ತಾವು ನಿಗಮದಲ್ಲಿ ಅಧ್ಯಕ್ಷರಾಗಿ ಈ ಒಂದು ಸಮಸ್ತ ಜನತೆ, ನಿಮ್ಮ ಎಲ್ಲ ಸಮುದಾಯದ ಜನರ ವಿವಿಧ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಈ ಭಾಗದ ಜನರಲ್ಲಿ ಹೆಸರು ತಮ್ಮ ಒಂದು ಅಧಿಕಾರ ಅವಧಿನಲ್ಲಿ ನಿಮ್ಮ ಒಂದು ಸಹಕಾರ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಹಕಾರ ಸಂಕಲ್ಪ. 2013ರಲ್ಲಿ ನಮ್ಮೆಲ್ಲರ ಶೋಷಿತರ ಒಂದು ಧ್ವನಿಯಾಗಿ ಹೇಗೆ
ನಮ್ಮ ದೇವರಾಜ ಅರಸು ಅವರು ಬಂದ್ರು. ಅದೇ ರೀತಿ ಏನು ಸಿದ್ದರಾಮಯ್ಯ ಸಾಹೇಬರು ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಬಂದ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಮುನ್ರಾಜು ಅಂತ ಅವನು ನಮ್ಮ ಅಣ್ಣನ ಮಗ, ಅವರು ಮತ್ತೆ ನಮ್ಮ ರಾಮಚಂದ್ರಪ್ಪ ಅವರು ಇರ್ಬೋದು, ಬೇಕಾದಷ್ಟು ಅವರು ಲೀಡರ್ಗಳು ಬಂದರು, ಮುಖ್ಯಸ್ಥರು ಬಂದು ನಮಗೆ ಈ ತರ ಒಂದು ಶ್ರೀನಿವಾಸಪುರದಲ್ಲಿ ನಾವು ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ನಮಗೆ ಮುಖ್ಯವಾಗಿ ನಮ್ಮ ರಾಮಚಂದ್ರಪ್ಪನವರು, ಮುನ್ರಾಜು ಅವರೆಲ್ಲ ಒತ್ತಾಯ ಮಾಡಿದಾಗ ನಾನು ಆ ಸಂದರ್ಭದಲ್ಲಿ 2014ರಲ್ಲಿ ಆಂಜನೇಯ ಎಲ್ಲ ಹಿರಿಯರು ಕಿರಿಯರು ಮತ್ತೆ ಈ ಗ್ರಾಮದ ಏನು ಶ್ರೀನಿವಾಸಪುರದ ಎಲ್ಲ ನಮ್ಮ ರೆಡ್ಡಿ ಸಮುದಾಯದವರು ಇರ್ಬೋದು, ಬಿ ಎಲ್ ಪ್ರಕಾಶ್ ಸಾಹೇಬ್ರು ಇರ್ಬೋದು, ನಾಗೂರೆಡ್ಡಿಯನ್ನ, ಶಿವರೆಡ್ಡಿ ಅವರು, ಪೂಗಳು ಶಿವರೆಡ್ಡಿಯನ್ನ, ಹೀಗೆ ಅನೇಕ ಮುಖಂಡರು, ಮಂಜು ಅವರು, ಇವರೆಲ್ಲ ಮುನ್ರಾಜು ಅವರು, ಮುಖ್ಯವಾಗಿ ಶ್ರೀನಿವಾಸ್ ಅವರು, ರವಿ, ಇನ್ನು ಅನೇಕರು. ಯಾಕೆಂದ್ರೆ ಈ ಒಂದು ಮೊದಲೆಲ್ಲ ಒಂದು ರೀತಿ ಇತ್ತು, ಆದ್ರೆ ಈಗ ನಮ್ಮ ಏನು ಸವಿತಾ ಸಮುದಾಯ ಇರ್ಬೋದು ಅಥವಾ ನಮ್ಮ ಮಂಗಳವಾದಿಗಾರರು ಪ್ರತಿ ಮನೆಯ ಸದಸ್ಯರು, ಅವ್ರು ಯಾವುದೇ ಸಮುದಾಯದಲ್ಲಿರ್ಬೋದು, ಯಾವುದೇ ಜಾತಿ ಜನಾಂಗ ಇರ್ಬೋದು, ಎಲ್ಲರಿಗೂ ಬೇಕಾದಂಥವ್ರು, ಎಲ್ಲರ ಮನೆಯ ಮಕ್ಕಳು ಕ್ಷೌರ ಮಾಡೋದು ಮುಖಾಂತರ ಇರ್ಬೋದು, ಮಂಗಳವಾದ್ಯ ನುಡಿಸೋದು ಮುಖಾಂತರ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲ ಸಂಬಂಧಗಳಿದೆಯಲ್ಲ, ಆ ಮನೆ ಮಕ್ಕಳ ತರ ಎಲ್ಲಾ ಸಮುದಾಯದ ಎಲ್ಲ ಜಾತಿ ಜನಾಂಗದವರ ಮನೆ ಮಕ್ಕಳ ತರ. ಹಾಗಾಗಿ ನಮ್ಮೆಲ್ಲರ ಒಂದು ಪ್ರೀತಿಗೆ ಕಟ್ಟಿಬಿದ್ದು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಸವಿತಾ ಸಮಾಜದ ಪರವಾಗಿ ಅವ್ರಿಗೆಲ್ರಿಗೂ ಉತ್ಪೂರ್ವಕವಂತ ಒಂದು ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ. ಯಾಕೆಂದ್ರೆ ಯಾವುದೇ ಒಂದು ಸಮುದಾಯ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾದ್ರೆ ಊರಿನ ಎಲ್ಲ ಸಮುದಾಯದ ಮುಖ್ಯಸ್ಥರು ಬಹಳ ಮುಖ್ಯ ಆಗ್ತಾರೆ. ಅವರು ಬೆಳೆತಟ್ಟು ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ನಮ್ಮಂತ ಸಣ್ಣ ಸಣ್ಣ ಸಮುದಾಯದವರು ಮುಂದೆ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಕ್ ಬಂದಿದ್ದಾರೆ. ಏನು ಇವತ್ತಿನ ದಿವಸ ವಿಶ್ವವಿಖ್ಯಾತ ಸಂಗೀತಗಾರರಾಗಿರ್ತಕ್ಕಂಥ ತ್ಯಾಗರಾಜರ ಆರಾಧನೆ. ಯಾಕಂದ್ರೆ ಮಂಗಳವಾದ್ಯಗಾರರಿಗೆ ನಾದಸ್ವರ ಮತ್ತೆ ಡೋಲು, ಸ್ಯಾಕ್ಸಫೋನು ಇಂಥ ಒಂದು ಮಂಗಳವಾದ್ಯಗಳು ನುಡಿಸ್ತಕ್ಕಂಥ ಕಲಾವಿದರು ಏನಿದ್ದಾರೆ, ಕಲಾವಿದರು ಅಂದ್ರೆ ಗಂಧರ್ವ ವಂಶ. ಒಂದು ನಿಮ್ಮ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನ ದಿನಗಳಲ್ಲಿ ಏನು ಒಂದು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಮಂಡಲದಿಂದ ಬರ್ತಕ್ಕಂಥ ಏನು ಸವಲತ್ತುಗಳೇನಿದೆಯಲ್ಲ, ನಮ್ಮ ಸವಿತಾ ಸಮಾಜ ಕ್ಷೌರಿಕರಿಗಿರ್ಬೋದು ಅಥವಾ 2 ಎಕರೆ ಜಮೀನಿದ್ರೆ ಅವರಿಗೆ ಗಂಗಾ ಕಲ್ಯಾಣದ ಮುಖಾಂತರ ಉಚಿತವಾಗಿ ಬೋರ್ ಕೊಡಿಸ್ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಸೆಲೂನ್ ಇದ್ರೆ ಅವ್ರಿಗೆ 20% ಸಬ್ಸಿಡಿ ಸಮೇತ 1 ಲಕ್ಷ ರೂಪಾಯಿ ಕೊಡುವಂಥದ್ದು ಇರ್ಬೋದು, ಮತ್ತೆ ಸೆಲೂನ್ ಇಟ್ಕೊಳ್ಳೋರಿಗೆ 10 ಲಕ್ಷ ರೂಪಾಯಿ ಕೊಡುವಂಥದ್ದು ಇರ್ಬೋದು. ಇದೆಲ್ಲವನ್ನು ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡೋದ್ರು. ಈಗಿನ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಸಹಿತ ಇನ್ನು ಏನೇನು ಸಾಧ್ಯನ ನಿಮ್ಮ ಸಮುದಾಯಕ್ಕೆ ಮಾಡಿ ನಾನು ಇದ್ದೀನಿ ಅಂತಕ್ಕಂಥ ಒಳ್ಳೆ ಮಾತನ್ನ ಮುಖ್ಯಮಂತ್ರಿಗಳು ಆಡಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದವರು ಯಾವುದೇ ರೀತಿಯಲ್ಲಿ ಮುಜುಗರ ಮತ್ತೆ ಹಿಂಜರಿಕೆ ಇಲ್ಲದೆ ನೀವು ಧೈರ್ಯವಾಗಿ ನೀವು ನಿಮ್ಮ ನಿಗಮ ಮಂಡಳಿಯ ಎಲ್ಲ ಸವಲತ್ತುಗಳನ್ನ ಬಳಸ್ಕೊಬೇಕು ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ ಮತ್ತೆ ನನ್ನ ಒತ್ತಾಸೆ. ಸರ್ಕಾರ ಬೇಕಾದಷ್ಟು ಅವರಿಗೆ ಭಾಷಾಸನ ಒಂದು ಗೌರವಧನ ಕೊಡುವಂಥದ್ದು ಇರ್ಬೋದು, ಅಥವಾ ರಾಜ್ಯೋತ್ಸವ ಪ್ರಶಸ್ತಿಗಳು ಕೊಡುವಂಥದ್ದು ಇರ್ಬೋದು, ಅಥವಾ ಬಹಳಷ್ಟು ಈ ತರ ಪ್ರಶಸ್ತಿಗಳು ಇದಾವೆ. ಅದೆಲ್ಲವನ್ನು ತಗೋಬೇಕು, ನಮ್ಮವರು ತಗೊಂತಾ ಇದ್ದಾರೆ. ಮುಖ್ಯವಾಗಿ ಇವರಿಗೆ ಒಂದು ಸ್ಫೂರ್ತಿ ಶ್ರೀರಾಮುಲು, ನಾದಸ್ವರ ವಿದ್ವಾನ್ ಅವರು, ಶ್ರೀರಾಮುಲು ಅವರು ಎಲ್ಲ ಕಲಾವಿದರಿಗೆ ಒಂದು ಸ್ಫೂರ್ತಿ. ಯಾಕೆಂದ್ರೆ ಇದುವರೆಗೂ ನಮ್ಮ ಒಂದು ನಾದಸ್ವರ ಕಲಾವಿದರಲ್ಲಿ ಪಡ್ಕೊಂಡಿರ್ತಕ್ಕಂಥ ಒಂದು ಪ್ರಶಸ್ತಿ ಅದು ಚೌಡಯ್ಯ ಪ್ರಶಸ್ತಿ, ಅದು ಏಕೈಕ ವ್ಯಕ್ತಿ ಪಡ್ಕೊಂಡಿರೋದು ಡಾಕ್ಟರ್ ಆರ್ ಶ್ರೀರಾಮುಲು ಅವರು. ಅವರೊಂದು ಸ್ಫೂರ್ತಿಯಿಂದ ಎಲ್ಲ ಕಲಾವಿದರು ಇದು ಮಾಡಬೇಕು. ನಾವು ಎಲ್ಲ ಕಡೆ ನಾವು ಎಲ್ಲರೂ ನಮ್ಮ ಒಂದು ತನವನ್ನ ಈ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ನಾವು ಕ್ಷೌರಿಕರು ಅನ್ನೋ ಒಂದು ಕೀಳ್ಭಾವನೆ ಇಲ್ಲ. ಯಾಕಿಲ್ಲ ಅಂದ್ರೆ ಪ್ರತಿಯೊಬ್ಬರ ತಲೆ ಮುಟ್ಟಿ, ಏನಂದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾದಂತ ಯಾವ್ದಾದ್ರು ಇದ್ರೆ ಅದು ತಲೆ. ಆ ತಲೆಯನ್ನ ಮುಟ್ಟಿ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಯಿಂದ ಸುಂದರವಾಗಿ ಕಾಣುವ ರೀತಿಯಲ್ಲಿ ಸೇವೆ ಮಾಡ್ತಕ್ಕಂಥವ್ರು ನಾವು. ಹಾಗಾಗಿ ನಮ್ಮ ವೃತ್ತಿ ಆಯುಷ್ ಕರ್ಮ ಅಂತಾರೆ, ಆಯುಷ್ಯನ್ನ ವೃದ್ಧಿ ಮಾಡ್ತಕ್ಕಂಥದ್ದಾಗಿ ಅವ್ರ ಮಾತ್ರ ಪ್ರಕಾರ ನಾವೆಲ್ಲರೂ ಈ ಸಮಾಜದಲ್ಲಿ ಗುರುಸ್ಕೊಳ್ತಾ ಇರೋದು ಬಹಳ ಒಳ್ಳೆ ವಿಚಾರ. ಇಡೀ ಕರ್ನಾಟಕದಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಇನ್ನೊಂದಂದ್ರೆ ಬೇರೆ ತರದವರು, ಬೇರೆ ಧರ್ಮದವರು ಬಂದು ನಮ್ಮ ಒಂದು ಏನು ವೃತ್ತಿಗೆ ಲಗ್ಗೆ ಹಾಕಿದ್ದಾರೆ. ಬೇಡ, ನಾವು ಸಾವಿರಾರು ವರ್ಷಗಳು ಆ ವೃತ್ತಿಯನ್ನು ಮಾಡಿದ್ದೀವಿ. ನಮ್ಮ ವೃತ್ತಿ ಯಾವ್ದಾದ್ರು ಹೇಳ್ತು ಗೌರವಾನ್ವಿತ ವೃತ್ತಿ ನಮ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳನ್ನ ಮೊದಲನೇ ಆದ್ಯತೆ ಒಂದು ಶಿಕ್ಷಣಕ್ಕೆ ಕೊಡಬೇಕು. 2ನೇ ಆದ್ಯತೆ ನಮ್ಗೆ ಇದ್ದೇ ಇದೆ, ನಮ್ಮ ವೃತ್ತಿನೂ ಮಾಡಬೇಕು. ಇವತ್ತು ಹೈಟೆಕ್ ಆಗಿದೆ ನಮ್ಮ ವೃತ್ತಿ, ಬಹಳ ಗೌರವಾನ್ವಿತವಾಗಿದೆ ನಮ್ಮ ವೃತ್ತಿ. ಹಾಗಾಗಿ ವೃತ್ತಿ ಮಾಡಲಿ ಅಥವಾ ಸಂಗೀತ ಕಲ್ತ್ಕೊಳ್ಳಿ, ಏನೇ ಕಲ್ತ್ಕೊಂಡ್ರು ಮೊದಲು ಅವರಿಗೆ ಒಂದು ಡಿಗ್ರಿ ಕೊಡಬೇಕು ಅವ್ರ ಕೈಗೆ, ನಮ್ಮ ಮಕ್ಕಳಿಗೆ. ಅದು ಬಹಳ ಒಂದು ಒಳ್ಳೆ ವಿಚಾರ. ಹಾಗಾಗಿ ನಾವು ಮುಂದಿನ ದಿನಗಳು ಎಚ್ಚೆತ್ಕೊಂಡು ಇಂಥ ಮಹನೀಯರ ಎಲ್ಲ ಒಂದು ಶಕ್ತಿಯನ್ನ ಮತ್ತೆ ಅವರ ಬೆಂಬಲವನ್ನ ಪಡ್ಕೊಂಡು ನಾವು ಈ ಸಂಪ್ರದಾಯಗಿದ್ರು ನೇರವಾಗಿ ಕರ್ಕೊಂಡೋಗಿ ಸುಮಾರು ಒಂದು 25 ಲಕ್ಷ ರೂಪಾಯಿ ಅನುದಾನವನ್ನ ಕೊಡ್ಲಿಕ್ಕೆ ನಾನು ನಿಮಿತ್ತ ಅಷ್ಟೇ.
ಅದು ಕೊಡೋದು ಸರ್ಕಾರ ಕೊಟ್ಟಿದೆ, ಮತ್ತೆ ಪ್ರಯತ್ನ ಮಾಡಿರೋದು ಇವರು. ಇದ್ರ ಜೊತೆಗೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅವರ ಒಂದು ಆಶೀರ್ವಾದ ಮತ್ತೆ ಅವರ ಅಭಯ ಇತ್ತು. ಅದೇ ತರ ರೆಡ್ಡಿ ಅವರು ಸಹಿತ, ಶಿವಶಂಕರ್ ರೆಡ್ಡಿ ಅಲ್ಲ, ಐಶ್ವರ ರೆಡ್ಡಿ ಸಾಹೇಬ್ರು ನಮ್ಮ ಸಮುದಾಯಕ್ಕೆ ಯಾರೇ ಆಗ್ಲಿ ಯಾವುದೇ ಪಕ್ಷಾತೀತವಾಗಿ ನಮ್ಮ ಸಮುದಾಯವನ್ನು ಬೆಂಬಲಿಸ್ತಾರೆ. ಅದೊಂದು ನಮ್ಮ ಒಂದು ಖುಷಿ ಮತ್ತೆ ಅದು ನಮ್ಮ ಅದೃಷ್ಟ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಎಲ್ರಿಗೂ ನಾವು ಬೇಕಾಗಿರೋದ್ರಿಂದ ಅದು ಯಾವುದೇ ಪಕ್ಷದ ಮುಖ್ಯಸ್ಥರು ಇರ್ಬೋದು, ಯಾವುದೇ ಪಕ್ಷದ ಶಾಸಕರು ಇರ್ಬೋದು, ಯಾವುದೇ ಪಕ್ಷದ ಮಂತ್ರಿಗಳಿರ್ಬೋದು, ಎಲ್ಲರೂ ನಮ್ಮನ್ನ ಗಮನಿಸ್ತಾರೆ ಮತ್ತೆ ನಮ್ಗೆ ಸಹಾಯ ಮಾಡ್ತಾರೆ. ಆ ದೇವರುಗಳ ಜೊತೆ ಸಹಿತ ನಮ್ಮ ವಾದ್ಯದವರು ಇದ್ದಾರೆ ಅಂದ್ರೆ ಎಂತ ಒಂದು ಇತಿಹಾಸ ಇದೆ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿರುವಂತ ವಿಚಾರ. ಹಾಗಾಗಿ ನಮಗೆ ಏನು ದೇವ್ರ ತರ ನೋಡ್ತಾರೆ. ತ್ಯಾಗರಾಜ್ ಅವರು ಬಹಳಷ್ಟು ಕೀರ್ತಿಗಳನ್ನ ಪಂಚರತ್ನ ಕೀರ್ತಿಗಳನ್ನ ಬರೆದಿರ್ತಕ್ಕಂಥವ್ರು, ರಚನೆ ಮಾಡಿರ್ತಕ್ಕಂಥವ್ರು ತ್ಯಾಗರಾಜರವರು. ತ್ಯಾಗರಾಜರವ್ರದ್ದು ಪುರಂದರದಾಸ್ ಇರ್ಬೋದು, ಕನಕದಾಸರು ಇರ್ಬೋದು, ಅಪ್ಪಣ್ಣಾಚಾರ್ಯ ಇರ್ಬೋದು, ಹೀಗೆ ಬಹಳಷ್ಟು ಮಹನೀಯರು ಸಂಗೀತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮಹನೀಯರು ಕಂಡಾಗ ನಮ್ಮ ಸಂಗೀತಗಾರರಿಗೆ ದೇವರು ಕಂಡಷ್ಟೇ ಅವರಿಗೆ ಭಕ್ತಿ ಭಾವ. ಯಾವುದೇ ಒಂದು ಜಿಲ್ಲೆಯಲ್ಲಿರ್ಬೋದು ನಮ್ಮ ಸಮುದಾಯದವರು ಜಾಸ್ತಿ ಕಲಾವಿದರು ಇರೋದು ಅದು ಕೋಲಾರ ಜಿಲ್ಲೆಯಲ್ಲಿ, ಅದರಲ್ಲೂ ಬಂಗಾರಪೇಟೆ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಮತ್ತೆ ಚಿಕ್ಕಬಳ್ಳಾಪುರ ಇರ್ಬೋದು, ಈ ಭಾಗದಲ್ಲಿ ಬಹಳಷ್ಟು ಜನ ಕಲಾವಿದರು ಇದ್ದಾರೆ. ಹಾಗಾಗಿ ಕಲಾವಿದರಿಗೆ ಮುಖ್ಯವಾಗಿ ಹೇಳ್ಬೇಕು, ಇವತ್ತು ಸವಿತಾ ಸಮಾಜದವರು ಇವತ್ತು ತ್ಯಾಗರಾಜರ ಆರಾಧನೆ ಇಟ್ಕೊಂಡಿದ್ದೀರಾ, ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಮತ್ತು ಸಂಜೆ ತಾವು ಮಾರುತಿ ಭವನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀರಾ. ತಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮುದಾಯ ಸಮಾಜದಲ್ಲಿ ಮುಂದೆ ಬರಬೇಕು, ಅದಕ್ಕೆ ಹೋರಾಟ ಬೇಕು. ಅಣ್ಣವ್ರು ಹೇಳ್ದಂಗೆ ಹೋರಾಟ ಬೇಕು. ಸರ್ಕಾರದ ಬರೋ ಸವಲತ್ತುಗಳನ್ನು ತಾವೆಲ್ಲ ಒಗ್ಗಟ್ಟಾಗಿ ಉಪಯೋಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಸರ್, ನನ್ನ ಹೆಸರು ರಾಘವರೆಡ್ಡಿ ಅಂತ. ನಾನು ಈ ಡೋಲ್ ರಾಮಪ್ಪ ಅಂತ ಅವ್ರು ನಮ್ಮನ್ನ ಸ್ನೇಹಿತರು, ಶ್ರೀನಿವಾಸ್ ಅವರ ತಂದೆ. ಆ ಕಾಲದಿಂದಲೂ ನಮ್ಮ ಸ್ನೇಹಿತರಾಗೆ ಬೆಳೆದಿದ್ದಾರೆ. ಅವ್ರ ಮಕ್ಕಳು ನಮ್ಮ ಜೊತೆಯಲ್ಲೇ ಹಂಗಿದ್ದಾರೆ ಅಂತ. ಮತ್ತೆ ಈ ಸಂಗಡಿಗರೆಲ್ಲರೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಕೃತಜ್ಞತೆ ತಿಳಿಸ್ತಂದೆ. ನಮ್ಮಿಂದ ಏನಾದರೂ ಸಹಾಯ ಬೇಕಾದಾಗ ನಾವು ಅವ್ರಿಗೆ ಸಹಕರಿಸುತ್ತೇವೆ. ಇಷ್ಟೇ ನಮ್ಮ. ಓಂ ನಮೋ ನಮೋ ಭಗವತಿ ಜಾಯ ಮನೋನಃ ವಿದದಾಧ್ಯಾಯಂ ವಿನಶ್ವರತಿ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಪುರುಷೇಂದ್ರಿಯಾಯುಷ್ಯೇವೇಂದ್ರಿಯ ಪ್ರತಿದೇವ ತಿಷ್ಠತೆ ಧನಂ ಧಾನ್ಯಂ ಬಹುಪುತ್ರಲಾಭಂ ಶತ ಸಂವತ್ಸರ ದೀರ್ಘಮಾಯುಃ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಇಷ್ಟಕಾಮ್ಯ. हस्तवर्ग्यं समर्पयामि भात्यं समर्पयामि मुखेनाः चमलयं समर्पयामि तपयामि बोधयामि अभिमुखं करोमि अपवित्र पवित्रो वा सर्वावस्थाङ्गतोऽपि वा यस्पदे पुण्डरीकाक्षं सभाभ्यन्तरस्तुतिः शुचेवो हव्यमरुता शुचेनागं सुजगं विनाः
वत्वरगं ऋतुभ्यः न सत्यं मृतः प्रसदत्वः आख्येनः वयोरः ज्ञानं रूपं मनोहरं कपिलालकं यत्तं धूपोऽयं परिवत्सराणाः रूपमाख्यापयामि रूपं प्रसदत्वः सौन्दर्यजयामि ఇది